ಈ ವರ್ಷ ವಾಡಿಕೆ ರೀತಿಯಲ್ಲಿ ಮುಂಗಾರು ಮಳೆ ಬರ್ತಾ ಇಲ್ಲ. ಮುಂಗಾರು ಕೈ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಜಲಕ್ಷಾಮ ಎದುರಾಗ್ತಾ ಇದೆ. ಜಲಾಶಯಗಳಲ್ಲಿ ಇಷ್ಟೊತ್ತಿಗಾಗಲೇ 50% ತುಂಬಬೇಕಾಗಿತ್ತು ಜೂನ್ ಮುಕ್ತಾಯದ ಸಂದರ್ಭದಲ್ಲಿ. ಆದರೆ ಜಲಾಶಯಗಳಲ್ಲಿ ಮಳೆ ಆಗದ ಕಾರಣ ನೀರಿನ ಮಟ್ಟ ತಳಮಟ್ಟವನ್ನು ತಲುಪಿದೆ. ಡೆಡ್ ಸ್ಟೋರೇಜ್ ತಲುಪಿದೆ ಡ್ಯಾಮ್ಗಳ ನೀರು. ಇನ್ನೊಂದು ಕಡೆ ಕೃಷಿಗೆ ನೀರಿಲ್ಲ, ಕುಡಿಯೋಕ್ಕೂ ನೀರಿಗೆ ಬರ ಬಂದಿದೆ. ಕೃಷ್ಣೆ, ಕಾವೇರಿ, ಒಡಲು ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಬಗ್ಗೆ ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಕೆಲವು ಕಡೆ ನಾವು ನೋಡ್ತಾ ಇದ್ವಿ, ಇನ್ನೊಂದು ತಿಂಗಳು ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಅಷ್ಟರಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಈ ಸತಿ ಬರಗಾಲದ ಪರಿಸ್ಥಿತಿಯನ್ನ ಎದುರಿಸಬೇಕಾಗುತ್ತೆ ಅಂತ ಹೇಳಿ ಅಂದಾಜಿದೆ. ಈ ಚರ್ಚೆಗಳ ಮಧ್ಯದಲ್ಲಿ ಇನ್ನೊಂದು ಕಡೆ ರೈತರು ಮುಂಗಾರು ಬಿತ್ತನೆಗೆ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ರು. ಕೆಲವು ಕಡೆ ಬಿತ್ತನೆ ಆಗಿದೆ ಮಳೆಯನ್ನ ನಂಬಿಕೊಂಡು, ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರ್ತಾ ಇಲ್ಲ. ಯಾವಾಗ ಬರುತ್ತೆ, ಬಂದರೂ ನಿಧಾನಕ್ಕೆ ಬರುತ್ತೆ ಹೋಗುತ್ತೆ, ಮಳೆ ಬಂದಿದ್ದು ಹೋಗಿದ್ದು ಗೊತ್ತೇ ಆಗ್ತಿಲ್ಲ. ಹಾಗಾಗಿ ಇದನ್ನ ನಂಬ್ಕೊಂಡು ನಾವು ಕೃಷಿ ಮಾಡೋದು ಹೆಂಗೆ ಅಂಥೇಳಿ ರೈತರು ಆತಂಕದಲ್ಲಿದ್ದಾರೆ. ರಾಜ್ಯದ ಪ್ರಮುಖ ಡ್ಯಾಮ್ಗಳ ಪರಿಸ್ಥಿತಿಯನ್ನ ತೋರಿಸ್ತಾ ಇದೀವಿ ನೋಡಿ. ಮಂಡ್ಯದಲ್ಲಿ KRS ಖಾಲಿ ಆಗ್ತಾ ಇದೆ. ಲಭ್ಯ ನೀರು 6 TMC ಅಷ್ಟು ಮಾತ್ರ. ಇನ್ನೊಂದು ಕಡೆ ಬೆಳಗಾವಿ ಭಾಗದಲ್ಲಿ 5 TMC ನೀರಿದೆ. ಹಿಡ್ಕಲ್ ಡ್ಯಾಮ್ ಖಾಲಿಯಾಗಿದೆ. ಬೆಳಗಾವಿ ಭಾಗದಲ್ಲಿ ಜೀವನಾಡಿ ಅದು. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಅದೇ ಪರಿಸ್ಥಿತಿ. ಹಿಪ್ಪರ್ಗಿ ಬ್ಯಾರೇಜ್ ಬರದ ಛಾಯೆ ಆವರಿಸಿದೆ. ಇಷ್ಟೊತ್ತಿಗೆ ಇಲ್ಲೆಲ್ಲ ನೀರು ತುಂಬಿಕೊಳ್ಬೇಕಾಗಿತ್ತು. ಅಟ್ಲೀಸ್ಟ್ 50% ಆದರೂ ತುಂಬಿರಬೇಕಾಗಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬರದ ಕಾರಣ ಎಲ್ಲ ಡ್ಯಾಮ್ಗಳು ಖಾಲಿ ಆಗಿದೆ. ಮುಂಗಾರು ಕೈ ಕೊಟ್ಟಿದೆ. KRS ಡ್ಯಾಮ್ ಖಾಲಿ ಇದೆ. ಮಂಡ್ಯ, ಮೈಸೂರು ಭಾಗದ ರೈತರಲ್ಲಿ ಇದರಿಂದ ಆತಂಕ ಮೂಡಿದೆ. ಇನ್ನು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಬರ ಬರುವಂತ ಸಾಧ್ಯತೆ ಇದೆ. 11 TMCಗೆ ಕುಸಿದಿದೆ ಡ್ಯಾಮ್ನ ನೀರಿನ ಮಟ್ಟ. 4.410 TMC ಡೆಡ್ ಸ್ಟೋರೇಜ್ ತಲುಪಿದೆ. ಬಳಕೆಗೆ ಸಿಗೋದು ಅದರಲ್ಲಿ ಕೇವಲ 6 TMC ನೀರು ಮಾತ್ರ. ಈಗಾಗಲೇ ನಾಲೆಗಳಿಗೆ ನೀರನ್ನ ಬಂದ್ ಮಾಡಲಾಗಿದೆ. ನೀರು ಹರಿಯದೆ ಕಬ್ಬು ಬೆಳೆ ಒಣಗ್ತಾ ಇದೆ. ನೀರಿಗಾಗಿ ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳೆಗೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಬೆಳೆ ಪರಿಹಾರಕ್ಕೆ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪರಿಹಾರ ಕೊಡದೇ ಇದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ರೈತರು ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ಈಗ ಫಸ್ಟ್ ಕುಡಿಯೋ ನೀರಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಮಗೆ ಕಬ್ಬು ಬೆಳೆ ಬೆಳೆದಿದ್ದೀವಿ, ಅದು ಒಣಗ್ತಾ ಇದೆ, ನೋಡೋಕ್ಕಾಗ್ತಾ ಇಲ್ಲ, ನೀರು ಕೊಡಿ, ನಾಲೆಗಳಿಗೆ ನೀರು ಹರಿಸಿ ಅಂತ ರೈತರು ಕೇಳ್ತಾ ಇದ್ದಾರೆ. ಸಾಧ್ಯ ಇಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಾ ಇದ್ದಂಗೆ ನಮಗೆ ಬೆಳೆಗೆ ಪರಿಹಾರನಾದ್ರೂ ಕೊಡಿ ಅಂತೇಳಿ ರೈತರು ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಂಚೆನೆ ಒಂದು ಅಂದಾಜಿತ್ತು ಮತ್ತೆ ಮುನ್ಸೂಚನೆಯನ್ನ ನೀಡಲಾಗಿತ್ತು, ಈ ಸತಿ ಮಳೆ ಪ್ರಮಾಣ ಕಡಿಮೆ ಇರುತ್ತೆ ಅಂತೇಳಿ. ಆದ್ರೆ ಇಷ್ಟರ ಮಟ್ಟಿಗೆ ಕಡಿಮೆ ಆಗಿ ಈಗ ಬರದ ಛಾಯೆ ಆವರಿಸಿದೆ ರಾಜ್ಯದಲ್ಲಿ. ಇನ್ನು KRS ಜಲಾಶಯ ಖಾಲಿ ಆಗಿದೆ. ಮಂಡ್ಯ, ಮೈಸೂರು ಭಾಗದಲ್ಲಿ ರೈತರಿಗೆ ಆತಂಕ ಎದುರಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನೀಲ್. KRS ಬೆಂಗಳೂರಿನ ಮಂದಿ ಕೂಡ ಕುಡಿಯೋ ನೀರಿಗೆ ಡಿಪೆಂಡ್ ಆಗಿದ್ದಾರೆ ಕಾವೇರಿ ನೀರಿನ ಮೇಲೆ. ಇನ್ನೊಂದು ಕಡೆ ಅಲ್ಲಿ ಸುತ್ತಮುತ್ತ ರೈತರು ಮಂಡ್ಯ, ಮೈಸೂರು ಭಾಗದಲ್ಲಿ ಬೆಳೆ ಬೆಳೆದಿದ್ದಾರೆ, ಈಗ ನೀರು ಕೊಡ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಮಳೆ ಪ್ರಮಾಣನೇ ಕಮ್ಮಿ ಬಿದ್ದಿರೋದ್ರಿಂದ ಈಗ ರೈತರು ಯಾವ ತರ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಯಾವ ತರ ಸಮಸ್ಯೆ ಆಗುತ್ತೆ? ಹೌದು ಶರ್ಮಿತಾ, ಈಗಾಗ್ಲೇ ರೈತರಿಗೆ ಈ ಸಮಸ್ಯೆ ಕಾಡೋದಕ್ಕೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗಾಗ್ಲೇ ಬೆಳೆದಂತ ಬೆಳೆಗಳಿಗೆ ನೀರು ಸಿಗದೇನೆ ಬೆಳೆಗಳು ಒಣಗುವಂತ ಪರಿಸ್ಥಿತಿಗೆ ಮುಂದಾಗಿರುವಂತದ್ದು. ಹೀಗಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ತಡೆಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆಗಳಿಗೆ ನೀರನ್ನ ಕೊಡಿ ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಡ್ಯಾಮ್ ನಲ್ಲಿ ಇರ್ತಕ್ಕಂಥದ್ದು ಸದ್ಯಕ್ಕೆ ಪ್ರಸ್ತುತ 11 TMC ಅಷ್ಟು ನೀರು ಮಾತ್ರ ಇರ್ತಕ್ಕಂಥದ್ದು. ಈಗಿದ್ದಾಗ 4 TMC ಅಷ್ಟು ಡೆಡ್ ಸ್ಟೋರೇಜ್ ಇರುವಂತದ್ದು. ಹೀಗಾಗಿ 6 TMC ಮಾತ್ರ ಬಳಕೆಗೆ ಸಿಗುತ್ತೆ. ಅದನ್ನು ಕೂಡ ಕುಡಿಯೋದಿಕ್ಕೆ ಅಂತ ಅಧಿಕಾರಿಗಳು ಆ ನೀರನ್ನ ಇಟ್ಕೊಂಡಿರುವಂತದ್ದು. ಅಂದ್ರೆ ಇನ್ನ 1 ತಿಂಗಳು ಅಂದ್ರೆ ಜುಲೈ ಅಂತ್ಯದವರೆಗೆ ಕುಡಿಯೋದಿಕ್ಕೆ ಆ 6 TMC ನೀರು ಸಾಕಾಗುವಂತದ್ದು. ಆದ್ರೆ ಈ ಮಧ್ಯೆ ಬೆಳೆಗಳಿಗೆ ನೀರನ್ನ ಕೊಡ್ಲೇಬೇಕು ಅಂತ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಹ ಕಾವೇರಿ ನೀರಾವರಿ ನಿಗಮದ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡೋದಕ್ಕೆ ರೈತರು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಮಳೆ ಒಂದ್ ಕಡೆ ಮಳೆ ಕೂಡ ಕೈಕೊಟ್ಟಿರುವಂತದ್ದು. ಅಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗಿದ್ರೆ ಇಷ್ಟೊತ್ತಿಗೆ KRS ಡ್ಯಾಮ್ ಭರ್ತಿ ಆಗ್ತಾ ಇತ್ತು. ಅಂದ್ರೆ ಕಳೆದ ವರ್ಷ ನಾವು ನೋಡೋದೇ ಆದ್ರೆ ಜೂನ್ ತಿಂಗಳಿನಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ ಆಗಿತ್ತು. ಜೂನ್ 30ರಂದು ಕಳೆದ ಬಾರಿ
ಏನು ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಬಾಗಿನ ಅರ್ಪಿಸುವ ಮೂಲಕ ಜೂನ್ ತಿಂಗಳಲ್ಲೇ ಬಾಗಿನ ಅರ್ಪಿಸಿದ ಮೊದಲ ಮುಖ್ಯಮಂತ್ರಿಯನ್ನ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ರು. ಆದ್ರೆ ಈ ಬಾರಿ ಜೂನ್ ಮುಗಿತಾ ಇದೆ, ಜುಲೈ ಬರ್ತಾ ಇದೆ, ಆದ್ರೂ ಕೂಡ ಡ್ಯಾಮ್ ಬರದಾಗಿರುವಂತದ್ದು. ಅದರಲ್ಲೂ ಕೂಡ ಬರೀ 6 TMC ಮಾತ್ರ ಡ್ಯಾಮ್ ನಲ್ಲಿ ನೀರಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇದ್ದೇವೆ ಅನ್ನುವಂತ ಒಂದ್ ರೀತಿ ನಿಜಕ್ಕೂ ಅಂದ್ರೆ ಕುಡಿಯೋ ನೀರಿಗೆ ಸಾಕಷ್ಟು ತೊಂದರೆ ಆಗುತ್ತಾ ಅನ್ನುವಂತ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಇದರ ಜೊತೆಗೆ ರೈತರು ಕೂಡ ಸಾಕಷ್ಟು ಬೇಡಿಕೆ ಇಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಳೆ ಬರ್ಲಿಲ್ಲ ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಸುನಿಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.